ನನ್ನ ಹೆಸರು ಬೇನಹಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ ರಾಜ್ಯದ ವಲಯ ಮಾದಿಗ ಸಂಬಂಧಿತ ಅಸ್ಪೃಶ್ಯ ಜಾತಿಗಳೇನಿದೆಯಾ ಅವರುಗಳು ತಮ್ಮ ವೈಯಕ್ತಿಕ ರಾಜಕೀಯ ಕಾರಣಕ್ಕೆ ಕೇವಲ ಅಂಬೇಡ್ಕರ್ನ ಇವರು ಮಾದಿಗರು ಅನ್ನೋ ಮಟ್ಟಕ್ಕೆ ಹೇಳ್ತಕ್ಕಂಥದ್ದು. ಇನ್ನು ಬಲಗೈ ಜನಾಂಗದ ವಲಯ ಜನಾಂಗದರು ಅಂಬೇಡ್ಕರ್ ನಮ್ಮವರು ಅಂತ ಹೇಳ್ತಕ್ಕಂಥದ್ದು. ಮತ್ತು ಅಸ್ಪೃಶ್ಯ ಜಾತಿ ಅಣ್ಣತಂದಿರಾಗಿರ್ತಕ್ಕಂಥವ್ರು ಮಂತ್ರಿಮಂಡಲ ಇವತ್ತೇನು ರಚನೆ ಆಗಿದೆ, ಅಲ್ಲಿ ಕೆಲವೊಂದಷ್ಟು ಬಲಗೈ ವಲಯ ಜಾತಿಯವರು ಪರಮೇಶ್ವರ್ ಹಾಗೂ ಖರ್ಗೆ ಅವ್ರನ್ನ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬ್ಯಾನರಲ್ಲಿ ಎಕ್ಸ್ಪೋಸ್ ಮಾಡಿ ಫೋಟೋ ಹಾಕಿಸ್ತಕ್ಕಂಥದ್ದು. ಮತ್ತೀಗ ಮಾದಿಗ ಸಂಬಂಧಿತ ಜನಾಂಗದ ಮುಖಂಡರುಗಳು, ಕೆಲವು ಸಂಘಟನಾಕಾರರು ಕೆ ಎಚ್ ಮುನಿಯಪ್ಪನವರನ್ನು ಎಕ್ಸ್ಪೋಸ್ ಮಾಡ್ತಕ್ಕಂಥದ್ದು ಪ್ರತ್ಯೇಕವಾಗಿ. ಇದು ಎಲ್ಲೋ ಒಂದು ಕಡೆ ಈ ಹಿಂದೆ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಏನು ಅವತ್ತಿನ ಪ್ರಸ್ತುತ ರಾಜಕೀಯ ಸಂಘಟನೆಗಳಿದ್ವು, ಅದು ಜನಸಂಘ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಮ್ ಒಂದೇ ಸಹೋದರತ್ವ ಇರ್ತಕ್ಕಂಥ ಜನಾಂಗದವರನ್ನು ರಾಜಕೀಯವಾಗಿ ಡಿವೈಡ್ ಮಾಡ್ಕೊಂಡು ಓಟುಗಳನ್ನು ಹಂಚಿಕೆ ಮಾಡಲಿಕ್ಕೆ ಅಂಬೇಡ್ಕರ್ನ ರಾಜಕೀಯದಿಂದ ನಿರ್ಲಕ್ಷ್ಯ ಮಾಡಿರು. ಜಗಜೀವನರಾಮನ್ನ ಜೊತೆಗೆ ಇಟ್ಕೊಂಡು ಅವರು ಅನೇಕ ಲಾಭಾಂಶಗಳನ್ನು ಪಡೆದು ಪ್ರಧಾನಿ ಮಾಡ್ತೀವಿ ಅಂತ ಹೇಳಿದಂಥ ಒಂದು ಅವತ್ತಿನ ರಾಷ್ಟ್ರೀಯ ರಂಗ ಜನತಾ ಪಕ್ಷ ಅವ್ರನ್ನ ಕೊನೆಗೆ ಉಪ ಪ್ರಧಾನಿ ಮಾಡ್ತು. ಅವ್ರನ್ನ ಕಟ್ಟ ಕಡೆಯಲ್ಲೇ ಸ್ಥಾನದಲ್ಲೇ ನೋಡ್ಕೊಂತು. ಅಂಬೇಡ್ಕರ್ ಬಿಡಿ, ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದ್ದು, ಆ ಪಕ್ಷದ ನೇತೃತ್ವದಲ್ಲಿ ಕೆಲವು ಎಂಪಿಗಳನ್ನು ಗೆಲ್ಲಿಸ್ಕೊಂಡ್ಬಂದರು. ಮತ್ತು ಸಂವಿಧಾನ ಸಭೆಗೆ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಪಕ್ಷ ಕಾಂಗ್ರೆಸ್ಸು 2 ಕಡೆ ನಿರ್ಲಕ್ಷ್ಯ ಮಾಡಿ ಸೋಲಿಸಿರುವ ಬ್ರಿಟಿಷ್ನವರ ಸಹಕಾರದಿಂದ ಸಂಪೂರ್ಣ ಸ್ವಾತಂತ್ರ್ಯ ನಿಮಗೆ ಬೇಕು ಅನ್ನೋದಾದರೆ ಅಂಬೇಡ್ಕರ್ನ ನೀವು ಸಂವಿಧಾನ ಸಭೆಗೆ ಎಲ್ಲಾದರೂ ಒಂದು ಕಡೆ ಆಯ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವ್ರಿಗೆ ಅಂಬೇಡ್ಕರ್ ಅವರಿಗೆ ಆಯ್ಕೆ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತು. ಆವಾಗ ಈ ದೇಶದಲ್ಲೇನು ಎಲ್ಲ ಶೋಷಿತ ಸಮುದಾಯ ಅಂತ ಗುರುತಿಸ್ಕೊಂಡಿದ್ದೇವೆ ಮತ್ತು ಎಲ್ಲ ಜಾತಿಯ ಹಿಂದುಳಿದವರು ಅಂತ ಇದ್ದಾವೆ ಮತ್ತು ಎಲ್ಲ ಜಾತಿಯ ಬ್ರಾಹ್ಮಣರ ಒಳಗಡೆಂತೆ ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಆಸ್ತಿ ಹಕ್ಕು, ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಮತ್ತು ಏನು ಓಟಿನ ಹಕ್ಕು ಕೇವಲ ಪದವೀಧರರಿಗೆ, ಸರ್ಕಾರಕ್ಕೆ ತೆರಿಗೆ ಕಟ್ತಕ್ಕಂಥ ಜನರಿಗೆ ಮಾತ್ರ ಇತ್ತು, ಬೇರೆಯವ್ರಿಗಿರಲಿಲ್ಲ. ಹಾಗಂದಾಗ ಯಾವುದೇ ಹಿಂದುಳಿದ ವರ್ಗ ಅಥವಾ ಕುಂಚುಟಿರಿರ್ಬೋದು, ಗೌಡರಿರ್ಬೋದು, ವಲಯ ಮಾದರಿ ಇರ್ಬೋದು, ಇವ್ರು ಯಾರಿಗೂ ಓಟಿನ ಹಕ್ಕಿರಲಿಲ್ಲ. ಅವರು 18 ವರ್ಷ ತುಂಬಿದಂಥ ಪ್ರತಿಯೊಬ್ಬರಿಗೂ ಓಟಿನ ಹಕ್ಕಿದೆ ಅಂತ ಹೇಳಿ ಎಕ್ಸ್ಪೋರ್ಟ್ ಮಾಡಿ ಸಂವಿಧಾನದಲ್ಲಿ ಅಳವಡಿಸಿದ್ರಿಂದ ಇವತ್ತೆಲ್ಲರೂ ನಾವು ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಹಕ್ಕುಗಳನ್ನು ಕೇಳ್ತಾ ಇದ್ದೇವೆ. ಆ ಕಾರಣದಿಂದ ವಲಯ ಬಾಧಿತ ಸಂಬಂಧಿತ ನನ್ನ ಹಿರಿಯ ಕಿರಿಯ ಸಂಘಟನಾಕಾರರು, ರಾಜಕೀಯ ನಾಯಕರು ತಮ್ಮ ವೈಯಕ್ತಿಕ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಅಥವಾ MLA ಆಗಲಿಕ್ಕೆ, MP ಆಗಲಿಕ್ಕೆ ಒಂದು ಜಾತಿಗಳನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಡಿ. ರಾಜಕೀಯ ಪಕ್ಷಗಳಲ್ಲಿ ಗುರುತಿಸ್ಕೊಂಡವ್ರು ನೀವಿರಿ. ಜಾತಿ ಅಭಿಮಾನಕ್ಕಿರ್ತಕ್ಕಂಥ ಸಂಘಟನಾಕಾರರು ತಾವು ಯಾವತ್ತೂ ರಾಜಕೀಯಕ್ಕೆ ನಮ್ಮನ್ನು ಒತ್ಕೊಡ್ಬೇಡಿ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಂಘಟನಾಕಾರರು ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರೆ ಏನಾಗ್ಬೋದು ಅಂತ ಆಲೋಚನೆ ಇಟ್ಕೊಂಡು ಆಮಿಷಕ್ಕೆ ಒಳಗಾಗದೆ ನಮ್ಮ ನಾಯಕರನ್ನು ನಾವು ಆಳ್ಕೆ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ನಾನು ಉದಾಹರಣೆಗೆ ಹೇಳ್ತೀನಿ, 47ರ ನಂತರ ಸರ್ಕಾರ ಅಧಿಕಾರಕ್ಕೆ ಬಂತು. ಬಹುಸಂಖ್ಯಾತ ಅಸ್ಪೃಶ್ಯ ಜಾತಿಯ ವಲಯಮಾದಿಗರು, ಸಂಬಂಧಿತ ಜಾತಿಯವರು ಇವತ್ತಿನ ಲೆಕ್ಕಕ್ಕೆ 1,20,00,000 ಇದ್ದಾರೆ. ಇನ್ನು ಬೇರೆ SC ಕ್ಯಾಟಗರಿ ಬಿಟ್ಟು ಆ ಟೋಟಲ್ SC ಕ್ಯಾಟಗರಿ ತಗೊಂಡ್ರೆ 1,60,000, 1,60,000 ಇದ್ದೀವಿ. ಈ ರಾಜ್ಯದಲ್ಲಿ ಇಲ್ಲಿವರೆಗೂ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥದ್ದು ಬ್ರಾಹ್ಮಣರು, ಕೆಲವೇ ಸಂಖ್ಯೆಯ ಬ್ರಾಹ್ಮಣರು, ಲಿಂಗಾಯತರು, ಕುರುಬರು, ಒಕ್ಕಲಿಗರು ಮತ್ತು
ಹಿಂದುಳಿದ ಇನ್ನೊಬ್ಬ ಅರಸು ಅತ್ಯಂತ ಕಮ್ಮಿ ಸಂಖ್ಯೆ ಇರ್ತಕ್ಕಂಥವ್ರು ಮತ್ತು ಧರಣ್ ಸಿಂಗ್ ಬೆರಳೆಣಿಕೆಯಷ್ಟು ಓಟ ಇರ್ತಕ್ಕಂಥವ್ರು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿರು. ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಮಾಡಿರು. ಕಾಂಗ್ರೆಸ್ನ ಲಕೋಟೆಯ ಮುಖಾಂತರ ಆದಂಥ ಚೀಫ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ, ಎನ್ ಬಸವಲಿಂಗಪ್ಪ ಮತ್ತು KH ರಂಗನಾಥ್, ಬಿ ರಾಚಯ್ಯ, ಎನ್ ರಾಚಯ್ಯ, ಎನ್ ನರಸಿಂಹಮೂರ್ತಿ, ಪ್ರಸ್ತುತವಾಗಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿ ಪರಮೇಶ್ವರ್, KH ಮುನಿಯಪ್ಪ, ಬಿ ಶಂಕರಾನಂದ ಇಂಥೆಲ್ಲ ಅಪ್ರತಿಮ ನಾಯಕರು ಇದ್ದರೂ ಸಹ ಇವ್ರನ್ನ 2013ರಲ್ಲಿ 2019ರಲ್ಲಿ ಕಾಂಗ್ರೆಸ್ನವ್ರು ಯಾವ ರೀತಿ ನಡೆಸ್ಕೊಂಡ್ರು ಅಥವಾ ಬೇರೆ ಪಕ್ಷಗಳು ನೀವು ಯಾವ ರೀತಿ ನಡೆಸ್ಕೊಂಡ್ರಿ? BJPಯವರು ನೀವೇನಾದರೂ ಸಸ್ಪೃಶ್ಯ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದರೆ ಏನ್ರಿ? ನೀವು ಪಕ್ಕಾ ಕೋಮುವಾದಿಗಳು ಮತ್ತು ಇತರೆ ರಾಜಕೀಯ ನಾಯಕರು ಕೋಮುವಾದಿಗಳಿಗಿಂತ ಕೋಮುವಾದಿಗಳೇ. ಅವರು ನಾವು ಜಾತ್ಯತೀತರು ಅಂತ ಹೇಳ್ಕೊಂಡು ಮಾಡ್ತಾರೆ. ಆದ್ದರಿಂದ ವಲಯ ಮಾದಿತ ಸಂಘಟಿತರು, ವಲಯ ಮಾದಿತ ರಾಜಕಾರಣಿಗಳು ಸರ್ಕಾರದಲ್ಲಿ ಅಥವಾ ಈ ಒಂದು ಐತಿಹಾಸಿಕ ಸಭೆ ಸಮಾರಂಭಗಳಲ್ಲಿ ನನಗೆ ತಿಳಿದು ಬಂದ ಹಾಗೆ ಮಾಜಿ ಕೇಂದ್ರ ಸಚಿವ, ರಾಜ್ಯ ಸಚಿವರು ಆಗಿದ್ದಂಥ ನಾರಾಯಣ ಸ್ವಾಮಿಯವರ ರೀತಿ ದಿಟ್ಟತನದ ಪ್ರದರ್ಶನವನ್ನು ಮಾಡ್ದಲೇ ಹೋದರೆ, ಜಾತಿಗೆ ಅಂಟ್ಕೊಂಡು ಕೂತ್ಕೊಂಡ್ರೆ ಅಧಿಕಾರಕ್ಕಾಗಿ ಜನರನ್ನ ದಿಕ್ತಪ್ಪು ಮಾಡಿ ಅಂತ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ, ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ, ಚುನಾವಣೆ ಬಂದಾಗ ಯಾರ್ಯಾರು ಬೇಕು ಅವ್ರಿಗೆ ಹಾಕ್ತಾರೆ. ಇವತ್ತಿಂದಲೇ ಒಂದು ಪಕ್ಷಕ್ಕೆ ಎಳಿಬೇಡ್ರಿ. ಮತದಾರ ಯಾವ ಪಕ್ಷದ ಹಿತೈಷಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ಮನವರಿಕೆ ಮಾಡ್ತಾ, ಈ ವಿಚಾರಗಳಲ್ಲಿ ಏನಾದರೂ ಮಾತನಾಡಿರ್ತಕ್ಕಂಥದ್ದನ್ನ ತಪ್ಪಿದ್ರೆ ಕಮೆಂಟ್ ಮಾಡಿ ನನಗೆ ಪ್ರಶ್ನೆಯನ್ನು ಕೇಳಿ ಚೀಮಾರಿಯನ್ನು ಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.